ಹಲೋ ಮೈ ಡಿಯರ್ ಬ್ಯೂಟಿಫುಲ್ ಲೇಡೀಸ್ ಆ್ಯಂಡ್ ಡಿಯರ್ ಜೆಂಟಲ್ಮೆನ್. ಇವತ್ತಿನ ವ್ಲಾಗಲ್ಲಿ ನಿಮ್ಮ ಜೊತೆಲಿ ಒಂದು ಫೇಸ್ ಪ್ಯಾಕ್ನ ನಾನು ಶೇರ್ ಮಾಡ್ತಾ ಇದ್ದೀನಿ. ಇದನ್ನು ಏನೇನಾಗುತ್ತೆ ಅಂದರೆ ನಿಮ್ಮ ಮುಖದ ಮೇಲಿರುವಂತಹ ಸುಕ್ಕು ಗಮನಾರ್ಹವಾಗಿ ಒಂದೇ ಯೂಸೇಜ್ಗೆ ಖಂಡಿತವಾಗಿಯೂ ನಿಮಗೆ ಮುಖದ ಮೇಲಿನ ಸುಕ್ಕು ಕಡಿಮೆ ಆಗಿದೆ ಅನ್ನುವಂಥ ಫೀಲ್ ಬರುತ್ತೆ. ಅದು ಬೆಸ್ಟ್ ರಿಸಲ್ಟ್ ನಿಮಗೆ. ಆ್ಯಂಡ್ ಮುಖದ ಮೇಲಿರುವಂತಹ ಓಪನ್ ಪೋರ್ಸ್ ಆಗಿರ್ಬೋದು, ಡರ್ಟ್ ಆಗಿರ್ಬೋದು, ಪೊಲ್ಯೂಷನಿಂದ, ಬಿಸಿಲಿಗೆ ಓಡಾಡೋದ್ರಿಂದ, ಅಥವಾ ಈ ಮಳೆಯಲ್ಲಿ ನಾವು ನೆನ್ಕೊಂಡು ಬಂದಿರ್ತೀವಿ, ಅಥವಾ ವಾಟ್ ಎವರ್ ದ ಕಾಸಸ್ ಆಫ್ ದ ಕ್ಲೈಮೆಟಿಕ್ ಕಂಡೀಷನ್ಸ್, ನಮ್ಮ ಮುಖ ಒಂಥರ ಡಲ್ಲಾಗಿ ಏನೋ ಒಂದು ರೀತಿ ಕಳಾಹೀನವಾಗಿ ಕಾಣ್ತಾ ಇರುತ್ತೆ. ಸೊ ಇವತ್ತಿನ ಈ ಪ್ಯಾಕ್ ನೀವು ಅಪ್ಲೈ ಮಾಡೋದ್ರಿಂದ ಅದೆಲ್ಲವನ್ನು ಕೂಡ ನೀವು ಹೋಗಲಾಡಿಸ್ಕೊಂಡ್ಬಿಡ್ಬೋದು. ತುಂಬ ಹಳೆಯ ಒಂದು ಕಲೆ, ಪಿಗ್ಮೆಂಟೇಷನ್ ಏನೇ ಇದ್ರೂ ಕೂಡ ಈ ಒಂದು ಪ್ಯಾಕ್ನ ಯೂಸ್ ಮಾಡಿ ಅದೆಲ್ಲದನ್ನು ನೀವು ದೂರ ಮಾಡ್ಕೊಂಡ್ಬಿಡ್ಬೋದು. ಇನ್ನು ಎಷ್ಟೋ ವರ್ಷದಿಂದ ನಮಗೆ ಕಪ್ಪಾಗಿದೆ, ಸ್ಕಿನ್ ಎಲ್ಲ ಒಂಥರ ಸ್ಕಿನ್ ಟ್ಯಾನ್ ಆಗಿದೆ ಅಂತ ಅನ್ನೋಂಥ ಪ್ರಾಬ್ಲಮ್ ಇರುತ್ತೆ. ಆ ಒಂದು ಪ್ರಾಬ್ಲಮಿಂದ ಕೂಡ ಇದನ್ನ ನೀವು ಯೂಸ್ ಮಾಡೋದ್ರಿಂದ ದೂರ ಮಾಡ್ಕೊಂಡ್ಬಿಡ್ಬೋದು. ಸೊ ಇಷ್ಟೆಲ್ಲ ಹೇಳ್ತಾ ಇದ್ದಾರಲ್ಲ, ಅದು ಯಾವುದು ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತವಾಗಿ ನಿಮ್ಗೆ ನಾನು ಶೇರ್ ಮಾಡ್ತೀನಿ. ಸೊ ಇದು ನೀವು ಯೂಸ್ ಮಾಡೋದಕ್ಕಿಂತ ಮುಂಚೆ ಪ್ಯಾಚ್ ಟೆಸ್ಟ್ ಮಾಡಿ ಯೂಸ್ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ಸೊ ಈ ಒಂದು ವಿಡಿಯೋ ಯಾವುದು ಅಂತ ನೋಡ್ಕೊಂಬರೋಣ ಬನ್ನಿ. ತುಂಬಾ ಎಫೆಕ್ಟಿವ್ ಆಗಿರುವಂಥ ವಿಡಿಯೋ, ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಬಂದು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಕೇಳಬಹುದು. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಇದು ಯಾವ್ಯಾವ ಸ್ಕಿನ್ ಟೈಪ್ನವ್ರು ಯೂಸ್ ಮಾಡ್ಬೋದು ಅಂತ ಕೂಡ ನಿಮ್ಮ ಜೊತೆ ಡೀಟೇಲಾಗಿ ನಾನು ಶೇರ್ ಮಾಡ್ತೀನಿ. ಎಲ್ಲಿ ಹೋಗದೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಸೊ ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ ಈ ಒಂದು ಎಫೆಕ್ಟಿವ್ ಆಗಿರುವಂಥ ಫೇಸ್ ಪ್ಯಾಕ್. ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ. ಇದಕ್ಕೆ ಮೊದಲಿಗೆ ನಾನು ಎಲೆಡಿಕೆ ಹಾಕ್ಕೊಳ್ತೀವಲ್ಲ, ವೀಳ್ಯದೆಲೆ, ಅದನ್ನ ಹಾಕ್ಕೊಂಡಿದ್ದೀನಿ. ಒಂದನ್ನು ನಾನು ವಾಶ್ ಮಾಡಿಕೊಂಡು ಜಸ್ಟ್ ರ್ಯಾಂಡಮ್ ಆಗಿ ಮುರ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ, ಎಲೆನ ಹರಿದು. ನೆಕ್ಸ್ಟ್ ಇದಕ್ಕೆ ಬಾಳೆಹಣ್ಣನ್ನ ಯೂಸ್ ಮಾಡ್ತಾಯಿದ್ದೀನಿ. ನೀವು ರಸಬಾಳೆಹಣ್ಣನ್ನು ಯೂಸ್ ಮಾಡಿದ್ರೆ ತುಂಬಾ ಒಳ್ಳೆಯದು. ಒಂದು ಅರ್ಧ ಅಥವಾ ಒಂದು ಸಂಪೂರ್ಣವಾಗಿ ನೀವು ಯೂಸ್ ಮಾಡ್ಬೋದು. ರಸಬಾಳೆಹಣ್ಣು ತುಂಬ ಚಿಕ್ಕದೇ ಇರುತ್ತಲ್ವ. ಎಸ್, ಇದು ಮೊಸರನ್ನ ಒಂದು 3ರಿಂದ 4 ಸ್ಪೂನಷ್ಟು ಮೊಸರು ಹಾಕೊಂಬಿಡಿ. ಮೊಸರು ಹಾಕೋದನ್ನು ಮರಿಬೇಡಿ, ಯಾಕಂದರೆ ಮೊಸರು ತುಂಬಾ ಇಂಪಾರ್ಟೆಂಟ್. ಇಟ್ ಗಿವ್ಸ್ ಅ ಇನ್ಸ್ಟೆಂಟ್ ಗ್ಲೋ. ಇಷ್ಟೇ ಬೇಕಾಗಿರೋದು. ಈಗ ಅದನ್ನು ನಾನು ಗ್ರೈಂಡ್ ಮಾಡಿಕೊಂಡು ಒಂದು ಬೌಲಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ಆ ಪೇಸ್ಟ್ ನಮಗೆ ಸಿಗುತ್ತೆ, ಅದನ್ನ ಕ್ರೀಮ್ ಅಂತ ಬೇಕಾದ್ರೆ ನೀವು ಅಂದ್ಕೋಬೋದು. ಸಖತ್ತಾಗಿರೋಂಥ ರಿಸಲ್ಟ್ ಸಿಗುತ್ತೆ ನಿಮಗೆ. ನಾನು ತೋರಿಸ್ತೀನಿ. ಈಗ ಅಪ್ಲೈ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಕ್ರೀಮ್ ರೆಡಿಯಾಗಿದೆ. ಈ ಒಂದು ಪ್ಯಾಕ್ನ ನಾನೀಗ ಮುಖಕ್ಕೆ ಹಚ್ಕೊಂಡು ನಿಮಗೆ ತೋರಿಸ್ತೀನಿ. ಎಸ್ ಫ್ರೆಂಡ್ಸ್, ಈಗ ರೆಡಿಯಾಗಿದೆ. ನನ್ನ ಕೈಯಲ್ಲಿ ಕ್ರೀಮ್ ಇದೆ. ಫಸ್ಟ್ ಮುಖನ ಜಸ್ಟ್ ಕ್ಲೀನಪ್ ಮಾಡ್ಕೊಂಬಿಡಿ. ಮುಖ ತೊಳ್ಕೊಂಡು ಇದನ್ನ ಹಚ್ಕೊಳ್ಳೋದು ಒಳ್ಳೆಯದು. ನಾನು ಬಿಂಡಿ ಎಲ್ಲ ರಿಮೂವ್ ಮಾಡಿಕೊಂಡು ಈಗ ಹಚ್ಚೋದು ಸ್ಟಾರ್ಟ್ ಮಾಡಿದ್ದೀನಿ. ಬಾಳೆಹಣ್ಣು ನಮ್ಮ ಮುಖಕ್ಕೆ ಗ್ಲೋ ಕೊಡುತ್ತೆ, ಜೊತೆಗೆ ಮುಖದಲ್ಲಿ ಸುಕ್ಕು ಕಲೆಗಳೇನಾದರೂ ಇದ್ದರೆ ಅದನ್ನು ಕೂಡ ದೂರ ಮಾಡುತ್ತೆ. ವೀಳ್ಯದೆಲೆನ ಹಾಕ್ಕೊಂಡಿದ್ದೀವಿ. ಈ ವೀಳ್ಯದೆಲೆ ಇದು ಮುಖಕ್ಕೆ ಕಾಂತಿ ಕೊಡೋದ್ರ ಜೊತೆಯಲ್ಲಿ ಎಷ್ಟೇ ಹಳೆಯ ಕಪ್ಪು ಕಲೆ ಆಗಿರಬಹುದು, ಬ್ಲೆಮಿಷಸ್ ಆಗಿರಬಹುದು, ಗುಳ್ಳೆಗಳಿಂದ ಮಾರ್ಕ್ಗಳು ಕೂಡ ಆಗಿರ್ತವೆ, ಕಪ್ಪು ಕಪ್ಪು ಚುಕ್ಕೆಗಳಾಗಿರುತ್ತೆ ಮುಖದ ತುಂಬ, ಹಾಗೂ ಪಿಗ್ಮೆಂಟೇಷನ್ ಆಗಿರುತ್ತೆ, ಅದೆಲ್ಲದನ್ನು ಹೋಗಲಾಡಿಸುತ್ತೆ. ಮುಖದಲ್ಲಿ ಓಪನ್ ಪೋರ್ಸ್ ಇಂದ ಡರ್ಟ್ ಕೂಡ ಕುಂತಿರುತ್ತೆ, ಆ ಡರ್ಟ್ನ ರಿಮೂವ್ ಮಾಡಿ ಪೋರ್ಸ್ನ ಕ್ಲೀನಪ್ ಮಾಡುತ್ತೆ. ಹಾಗೂ ಗಮನಾರ್ಹವಾಗಿ ನಿಮ್ಮ ಮುಖದ ಮೇಲಿರುವಂಥ ಓಪನ್ ಪೋರ್ಸ್ ಎಲ್ಲ ಕ್ಲೋಸ್ ಆಗೋದಕ್ಕೆ ತುಂಬಾ ಸಹಾಯಕಾರಿ ಈ ವೀಳ್ಯದೆಲೆ. ಇನ್ನು ಮೊಸರನ್ನ ಹಾಕ್ಕೊಂಡಿದ್ದೀವಿ. ಮೊಸರಲ್ಲಿ ಲ್ಯಾಕ್ಟಿಕ್ ಅಂಶ ಇರುತ್ತೆ, ವಿಚ್ ಇಸ್ ವೆರಿ 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 ಗುಡ್ ಆ್ಯಂಡ್ ಬೆನಿಫಿಷಿಯರಿ ಫಾರ್ ಯುವರ್ ಫೇಸ್. ಇದರಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಇದೆ ಅಂತ ಈಗಾಗಲೇ ಹೇಳಿದ್ದೀನಿ. ಅದು ಮುಖದ ಎಲ್ಲ ಕಲ್ಮಶವನ್ನು ದೂರ ಮಾಡಿ ಮುಖಕ್ಕೆ ಗ್ಲೋಯಿ ಪ್ರಾಪರ್ಟಿ ಕೊಡುತ್ತೆ. ಮುಖ ಒಂದು ರೀತಿ ರಿಜುವಿನೇಟ್ ಆಗುತ್ತೆ, ಫ್ರೆಶ್ನೆಸ್ ಫೀಲ್ ಆಗುತ್ತೆ. ಸೊ ಇದರಿಂದ ನಿಮಗೆ ಶಾಶ್ವತವಾಗಿರುವಂಥ ಮುಖದ ಒಂದು ಸಮಸ್ಯೆಗಳಿಂದ ಪರಿಹಾರ ಸಿಗುತ್ತೆ ಅಂತಲೇ ಹೇಳಬಹುದು. ಕೇವಲ ನೀವು ಮೊಸರು ಹಚ್ಕೊಂಡು ನೋಡಿದ್ರೆ ಕೂಡ ಎಷ್ಟು ಸಖತ್ತಾಗಿರುವಂಥ ಒಂದು ರಿಸಲ್ಟ್ ಸಿಗುತ್ತೆ. ಇದರ ಜೊತೆಯಲ್ಲಿ ನಾನು ವೀಳ್ಯದೆಲೆ ಹಾಗೂ ಬಾಳೆಹಣ್ಣು ಕೂಡ ಮಿಕ್ಸ್ ಮಾಡಿದ್ದೀನಿ. ಯು ಕ್ಯಾನ್ ಇಮ್ಯಾಜಿನ್ ದ ರಿಸಲ್ಟ್. ಬಟ್ ಒಂದು ಫ್ರೆಂಡ್ಸ್, ನೀವು ಯಾವುದೇ ಈ ರೀತಿಯ ಫೇಸ್ ಪ್ಯಾಕ್ ಯೂಸ್ ಮಾಡೋದಕ್ಕಿಂತ ಮುಂಚೆ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳೇಬೇಕು ಅಂತ ಇನ್ಸಿಸ್ಟ್ ಮಾಡ್ತಾ ಇದ್ದೀನಿ. ಈಗ 10 ಮಿನಿಟ್ಸ್ ಬಿಟ್ಟು ಮತ್ತೆ ಒಂದು 10 ನಿಮಿಷಗಳ ಕಾಲ ಬಿಟ್ಟು ನಾನು ಫೇಸ್ ವಾಶ್ ಮಾಡ್ಕೊಂಡಿದ್ದೀನಿ ವಿತ್ ದ ನಾರ್ಮಲ್ ವಾಟರ್. ಯು ಕ್ಯಾನ್ ಸಿ ದ ರಿಸಲ್ಟ್. ನಾನು ಝೂಮ್ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ ನಿಮಗೆ ರಿಸಲ್ಟ್ನ. ತುಂಬಾ ಈಸಿಯಾಗಿ ಇದನ್ನ ಪ್ರಿಪೇರ್ ಮಾಡ್ಕೊಂಡ್ಬಿಡ್ಬೋದು. ಹಾಗೂ ಮುಖದಲ್ಲಿರುವಂತಹ ಒಂದು ಸುಕ್ಕುಗಳೇ ಆಗಿರ್ಬೋದು, ಕಪ್ಪು ಕಲೆಗಳು, ಕಪ್ಪು ಚುಕ್ಕೆಗಳು, ಪಿಗ್ಮೆಂಟೇಷನ್ ಎಲ್ಲದರಿಂದ ನೀವು ದೂರ ಮಾಡ್ಕೊಂಡ್ಬಿಡ್ಬೋದು. ನಿಮ್ಮ ಫೇಸ್ ಸ್ಕಿನ್ನ ಸೇವ್ ಮಾಡ್ಕೊಂಡ್ಬಿಡ್ಬೋದು, ಪ್ರೊಟೆಕ್ಟ್ ಮಾಡ್ಕೊಂಡ್ಬಿಡ್ಬೋದು. ಕುತ್ತಿಗೆ ಭಾಗ ಕೂಡ ನಾವು ಅಪ್ಲೈ ಮಾಡ್ಕೊಂಡ್ವಿ ಅಲ್ವಾ, ಕಣ್ಣುಗಳ ಸುತ್ತಮುತ್ತ.
ಕಣ್ಣಿನ ರೆಪ್ಪೆಗೆ ಮಾತ್ರ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ ಅಷ್ಟೇ. ತುಂಬ ಸಖತ್ತಾಗಿರುವಂಥ ರಿಸಲ್ಟ್ ಕೊಡುತ್ತೆ. ವಾರಕ್ಕೆ ಒಂದು ಸಾರಿ ಹಚ್ಕೊಂಡ್ರೆ ಸಾಕು ನಿಮಗೆ ಬೆಸ್ಟ್ ರಿಸಲ್ಟ್ ಸಿಗೋದಂತೂ ಖಂಡಿತ. ಸೊ ರಿಗಾರ್ಡಿಂಗ್ ಸ್ಕಿನ್ ಕೇರ್ ಬಗ್ಗೆ ಇನ್ನು ನಿಮಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಇಲ್ಲಿಗೆ ಸ್ಕಿಪ್ ಮಾಡ್ಕೋಬೇಡಿ, ಇಲ್ಲಿಗೆ ನೀವು ಎಕ್ಸಿಟ್ ಆಗಿ ಹೋಗಬೇಡಿ, ಸಂಪೂರ್ಣವಾಗಿ ಈ ವಿಡಿಯೋ ನೋಡಿ ಅಂತ ಹೇಳ್ತಾ ಇದ್ದೀನಿ. ಕೀಪ್ ಆನ್ ವಾಚಿಂಗ್. ದಿಸ್ ಇಸ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್. ಎಸ್, ನೋಡ್ಕೊಂಬಂದ್ರಲ್ಲ ಎಷ್ಟು ಈಸಿಯಾಗಿ ಮಾಡ್ಕೊಂಬಿಟ್ಟೆ ಒಂದು ಫೇಸ್ ಪ್ಯಾಕ್. ಇದನ್ನ ಅಷ್ಟೇ ಒಳ್ಳೆ ಬೆನಿಫಿಷಿಯರೀಸ್ ಪ್ರಾಪರ್ಟೀಸ್ ಸಿಗುತ್ತೆ, ಇನ್ಸ್ಟೆಂಟ್ ಆಗಿರೋಂಥ ರಿಸಲ್ಟ್ ಸಿಗುತ್ತೆ. ಇದನ್ನ ಯಾರ್ಯಾರೆಲ್ಲ ಯೂಸ್ ಮಾಡಬಹುದು ಅಂದರೆ ನಾರ್ಮಲ್ ಸ್ಕಿನ್ನವರು ಯೂಸ್ ಮಾಡ್ಬೋದು, ಕಾಂಬಿನೇಷನ್ ಸ್ಕಿನ್ನವರು ಕೂಡ ಯೂಸ್ ಮಾಡ್ಬೋದು, ಆಯಿಲಿ ಸ್ಕಿನ್ನವರು ಯೂಸ್ ಮಾಡ್ಬೋದು. ಬಟ್ ಸೆನ್ಸಿಟಿವ್ ಸ್ಕಿನ್ ಇರೋರು ಅವರಷ್ಟೇ ಅಲ್ಲ, ಪ್ರತಿಯೊಬ್ಬರು ನಿಮಗೆ ಎಂಥ ಟೈಪ್ ಆಫ್ ಸ್ಕಿನ್ ಇದ್ರೂ ಕೂಡ ಪ್ಯಾಚ್ ಟೆಸ್ಟ್ ಮಾಡಿಕೊಂಡು ನೀವು ಅಪ್ಲೈ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು ಅಂತ ಹೇಳ್ತಾ ಇದ್ದೀನಿ. ಒಂದು ವೇಳೆ ನಿಮ್ಗೆ ಏನಾದರೂ ಸೆನ್ಸಿಟಿವ್ನೆಸ್ ಇದ್ದರೆ ಅಥವಾ ಇಚ್ಚಿಂಗ್ ಆದರೆ, ಉರಿ ಆ ರೀತಿ ಆದರೆ ಪ್ಯಾಚ್ ಟೆಸ್ಟ್ ಮಾಡಿದಾಗ ಇದನ್ನ ಸ್ಕಿಪ್ ಮಾಡಿಬಿಡಿ, ಬೇಡ ಅಂತ ಹೇಳ್ತೀನಿ. ಇಲ್ಲ ನಮಗೇನೂ ಆಗಿಲ್ಲ ಅಂತಂದರೆ ಇದು ನಿಮ್ಮ ಸ್ಕಿನ್ನಿಗೆ ಸೂಟ್ ಆಗುತ್ತೆ ಅಂತ ಅರ್ಥ. ಸೊ ಧಾರಾಳವಾಗಿ ಇದನ್ನ ನೀವು ಯೂಸ್ ಮಾಡ್ಬೋದು. ಇದನ್ನ ವಾರಕ್ಕೆ 1 ಸಾರಿ ಯೂಸ್ ಮಾಡಿದ್ರೆ ಸಾಕು. ನಿಮಗೆ ಟೈಮ್ ಇತ್ತು ಅಂದರೆ ವಾರಕ್ಕೆ 2 ಸಾರಿ ಆದರೂ ಯೂಸ್ ಮಾಡ್ಬೋದು. ನಿಜವಾಗಿ ಫ್ರೆಂಡ್ಸ್, ಹೇಳೋಕ್ಕಾಗದೇ ಇರೋಷ್ಟು ದೊಡ್ಡ ಒಂದು ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಈ ಒಂದು ಪ್ಯಾಕ್ನ ಯೂಸ್ ಮಾಡೋದ್ರಿಂದ. ಸೊ ಇವತ್ತೇ ಇದನ್ನ ಯೂಸ್ ಮಾಡಿ ರಿಸಲ್ಟ್ ಏನಾಯಿತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಬರೆದು ಕಳಿಸಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇದನ್ನ ಯೂಸ್ ಮಾಡೋದಕ್ಕಿಂತ ಮುಂಚೆ ಪ್ಯಾಚ್ ಟೆಸ್ಟ್ ಮಾಡಿ ಯೂಸ್ ಮಾಡಿ. ಅಬೌವ್ 15 ಇಯರ್ಸ್ ಮೇಲ್ಪಟ್ಟ ಮಕ್ಕಳಿಂದ ಹಿಡಿದು ಪ್ರತಿಯೊಬ್ಬರು ಇದನ್ನ ಯೂಸ್ ಮಾಡ್ಬೋದು. ಗಂಡು ಮಕ್ಕಳು ಯೂಸ್ ಮಾಡ್ಬೋದು ಹಾಗೂ ಹೆಣ್ಮಕ್ಳು ಯೂಸ್ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ. ಸೊ ಯೂಸ್ ಮಾಡಿ ಹಾಗೂ ರಿಸಲ್ಟ್ ಏನಾಯಿತು ಅಂತ ನನಗೆ ಬಂದು ಕಾಮೆಂಟ್ ಸೆಕ್ಷನ್ ಬರೆದು ಕಳಿಸಿ. ಇಲ್ಲಿಗೆ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ. ಹಿಂದಿನ ವಿಡಿಯೋಗಳಲ್ಲಿ ನಾನು ನಿಮಗೆ ಸ್ಯಾರಿ ವ್ಲಾಗ್ಸ್ ತೋರಿಸಿದ್ದೀನಿ ಹಾಗೂ ನನ್ನ ಪೆಟ್ಟಿಗೆಯಲ್ಲಿ ಏನೇನಿತ್ತು ಅಂತ ಕೂಡ ತೋರಿಸಿದ್ದೀನಿ. ಅದನ್ನು ಕೂಡ ಪ್ಲೀಸ್ ಹೋಗಿ ಚೆಕ್ಔಟ್ ಮಾಡಿ. ಅದರ ಡಿಸ್ಕ್ರಿಪ್ಷನ್ನಲ್ಲಿ ಅದರ ಲಿಂಕ್ ನಾನು ಶೇರ್ ಮಾಡಿರ್ತೀನಿ. ಪ್ಲೀಸ್ ಗೋ ಆ್ಯಂಡ್ ಚೆಕ್ಔಟ್ ಅಂತ ಹೇಳ್ತಾ ಇದ್ದೀನಿ. ಸೊ ಈ ರೀತಿ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಯು ಆಲ್ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.